ಏನೂ ಇಲ್ಲದೆ ಇದ್ದಾಗ ಗಳಿಸೋದನ್ನು ಕಲಿಬೇಕು, ಎಲ್ಲವೂ ಇದ್ದಾಗ ಉಳಿಸ್ಕೊಳ್ಳೋದನ್ನು ಕಲಿಬೇಕು. ಆಗಲೇ 4 ಜನರ ಮಧ್ಯೆ ನಾವು ಖಡಕ್ಕಾಗಿ ಬದುಕೋದಕ್ಕಾಗೋದು. ನನ್ನ ಬಿಟ್ಟು ನೀನು ಬದುಕಕ್ಕಾಗಲ್ಲ ಅಂತ ಹೇಳೋ ಅಧಿಕಾರ ದುಡ್ಡಿಗೆ ಮಾತ್ರ ಇರೋದು ಗೆಳೆಯ. ಜನ ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸ್ತಾನೆ. ಆದರೆ ಕಾದು ನೋಡುವಂತಹ ತಾಳ್ಮೆ ನಮ್ಮಲ್ಲಿರಬೇಕು. ಮೈ ಡಿಯರ್ ಫ್ರೆಂಡ್ಸ್, ನಮಗೆ ನಾವೇ ಮಾಡ್ಕೊಳ್ಳುವಂತಹ ದೊಡ್ಡ ದ್ರೋಹ ಯಾವುದು ಅಂದರೆ ಮತ್ತೊಬ್ಬರ ಮೇಲೆ ನಿರೀಕ್ಷೆಗೂ ಮೀರಿ ನಂಬಿಕೆ ಇಡುವುದು. ಅತ್ತರೆ ನಾಟಕ ಆಡ್ತೀವಿ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಕೊಂಡಿದ್ದೀವಿ ಅಂತಾರೆ. ಅಷ್ಟೇ ಯಾಕೆ, ಮಾತಾಡಿದ್ರೆ ಕೆಟ್ಟವರು ಅಂತಾರೆ, ಮಾತನಾಡದೇ ಇದ್ದರೆ ಅಹಂಕಾರ ಅಂತಾರೆ, ಬದುಕಿದ್ರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ರೆ ಅಯ್ಯೋ ಪಾಪ ಅಂತಾರೆ. ನೀನು ಏನೇ ಮಾಡು ಬಿಡು, ಜಗತ್ತಿನಲ್ಲಿ ನಿನ್ನ ವಿರುದ್ಧವಾಗಿ ಮಾತನಾಡುವವ್ರ ಸಂಖ್ಯೆ ಅಷ್ಟಿಷ್ಟಲ್ಲ ಗೆಳೆಯ. ಮಾತನಾಡೋರು ಇದ್ದೇ ಇರ್ತಾರೆ, ಆದರೆ ಅಂಥವ್ರ ಮಧ್ಯೆನೇ ನಾವು ಬದುಕಬೇಕಾಗಿರೋದು. ನೀ ದುಡ್ಡು ಕೊಟ್ಟು ಕಲಿಯುವುದು ಶಾಲೆಯಲ್ಲಿ, ಆದರೆ ಕಣ್ಣೀರಿಟ್ಟು ಕಲಿಯುವುದು ಜೀವನದಲ್ಲಿ ತುಂಬ ಇದೆ. ಸತ್ತಾಗ ಶವದ ಮುಂದೆ ಕುಳಿತು ಅಳುವ ಸಂಬಂಧಿಕರು ಬದುಕಿದ್ದಾಗ ಕಷ್ಟದಲ್ಲಿ ಸಿಲುಕಿದ್ರೆ ಹಿಂದೆ ನಿಂತು ನೋಡಿ ನಗುತ್ತಾರೆ. ಎಲ್ರಿಗೂ ಬೇಕಾಗಿರುವ ಹಣ್ಣು ಕೈ ಸೇರುತ್ತೆ, ಯಾರಿಗೂ ಬೇಡವಾದ ಬೀಜ ಭೂಮಿ ಸೇರುತ್ತೆ. ಬೇಡವಾದ ಬೀಜದೊಳಗೆ ಸಾವಿರಾರು ಹಣ್ಣುಗಳು ಬಿಡುವ ಕಾಲ ಬಾರದೇ ಇರಲ್ಲ. ತಿರಸ್ಕರಿಸಿದವರೇ ಪುರಸ್ಕರಿಸುವಂತಹ ಕಾಲ ಸನಿಹದಲ್ಲಿದೆ ಗೆಳೆಯ. ಆದರೆ ನೀನು ಮನಸ್ಸು ಮಾಡಬೇಕು. ನೀನು ಮನಸ್ಸು ಮಾಡಿ ನನ್ನ ಕೈಲಿ ಏನು ಬೇಕಾದರೂ ಸಾಧಿಸೋದಕ್ಕೆ ಆಗುತ್ತೆ ಅಂತ ಹಠ ತೊಟ್ಟು ಕೆಲಸ ಮಾಡಬೇಕು. ನಿನ್ನ ಗುರಿಯ ಕಡೆಗೆ ಧೈರ್ಯದಿಂದ ಮುನ್ನುಗ್ಗಬೇಕು. ಮುಖಕ್ಕೆ ಮಸಿ ಬಳಿಯೋರನ್ನ ಬೇಕಾದರೂ ನಂಬು, ಆದರೆ ನಂಬಿಕೆಯನ್ನು ಬಣ್ಣ ಬಳ್ಕೊಂಡು ನಾಟಕ ಮಾಡೋ ಜನಗಳನ್ನು ಯಾವತ್ತೂ ನಂಬೇಡ. ಅಂಥವ್ರು ನಿನ್ನ ಅಕ್ಕಪಕ್ಕದಲ್ಲೇ ಇದ್ದಾರೆ. ಅಂಥವ್ರ ಮಧ್ಯೆ ನೀನು ಬೆಳಿಬೇಕಾಗಿರೋದು ನಿಜ, ಆದರೆ ಅವರ ಮುಂದೆ ನಿನ್ನು ತೊಡೆ ತಟ್ಟಿ ಬದುಕೋದು ತುಂಬ ಅವಶ್ಯಕ. 100 ಮನಸ್ಸುಗಳನ್ನು ನೋಯಿಸಿ ಹಚ್ಚಿದ್ರೇನು ದೇವರಿಗೆ ದೀಪ, ತಡೆಯುವುದೇನು ಅದು ನೊಂದ ಮನಸ್ಸುಗಳಿಗೆ ನೀಡುವ ಶಾಪ. ನಿನ್ನ ಮನಸ್ಸನ್ನು ಯಾರೇ ನೋಯಿಸಲಿ ಗೆಳೆಯ, ಆದರೆ ಅವರಿಗೆ ನಿನ್ನ ಶಾಪ ತಟ್ಟತ್ತೆ. ಹೋಗೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ, ಅದನ್ನು ಚೆನ್ನಾಗಿ ತಲೆಯಲ್ಲಿಟ್ಕೋ. ಈ ಜಗತ್ತಿನಲ್ಲಿ ನಮ್ಮನ್ನು ಬೆಳೆಸೋರಿಗಿಂತ ನಮ್ಮನ್ನು ಬಳಸಿಕೊಳ್ಳೋರೇ ಜಾಸ್ತಿ. ಇಂತಹ ಮತ್ತೊಂದು ಮೋಟಿವೇಶ್ನಲ್ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ನಮಸ್ಕಾರ.